ಧರ್ಮಸ್ಥಳದ ವಿರೋಧವಾಗಿ ಎಡಪಂಥೀಯ ಚಿಂತಕರೇನು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ, ಧರ್ಮಸ್ಥಳದ ವಿರುದ್ಧ ಏನು ಯೂಟ್ಯೂಬರ್ಗಳ ಅತ್ಯಾತಿಯಾಗಿರ್ತಕ್ಕಂತಹ ವಿರೋಧ ಭಾಸದಲ್ಲಿ ನಡೀತಕ್ಕಂತಹ ನಡೆಯನ್ನ ಖಂಡಿಸಿ ಈ ಕ್ಷೇತ್ರದ ರಕ್ಷಣೆಯನ್ನ ಮಾಡೋದು ಪ್ರತಿಯೊಬ್ಬ ಹಿಂದುವಿನ ಹೊಣೆಯಾಗಿದೆ. 800 ವರ್ಷಗಳ ಕಾಲ ಏನಾದರೂ ಕರ್ನಾಟಕದಲ್ಲಿ ಜಾತಿ, ಮತ, ಪಕ್ಷ ಭೇದಗಳೇ ಇಲ್ಲದೆ ಎಲ್ಲರನ್ನ ಒಂದಾಗಿ ನೋಡುವಂತಹ ಪೂಜ್ಯರ ಮೇಲೆ ಅವಹೇಳನ ನಡೀತಾ ಇದೆ. ಅದು ಎಲ್ಲ ಮಂಜುನಾಥನ ಭಕ್ತರಿಗೆ ನೋವಾಗಿದೆ. ಆ ನೋವನ್ನ ಸ್ಫೋಟ ಆಗುವ ಮೊದಲು ಏನು ರಾಜ್ಯ ಸರ್ಕಾರ SITಯ ತನಿಖೆಗೆ ಕೊಟ್ಟಿದೆ, ಆ SIT ತನಿಖೆಗೆ ಕೊಡೋದಕ್ಕೆ ನೈಜ ಕಾರಣಕರ್ತರಾಗಿರ್ತಕ್ಕಂತಹ ಗಿರೀಶ್ ಮಟ್ಟಣ್ಣನವರು ಇರಬಹುದು, ತಿಮ್ಮಾರೋಡಿ ಇರಬಹುದು, ಸಮೀರ್ ಇರಬಹುದು, ಅನಾಮಿಕಾ ಇರಬಹುದು, ಇವರನ್ನ ಬಂಧಿಸಬೇಕು. ಜೊತೆಗೆ SITಯ ತನಿಖೆಗೆ ವೆಚ್ಚ ಆಗಿರುವ ಎಲ್ಲಾ ಹಣವನ್ನ ಈ 4 ಜನರ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡು ರಾಜ್ಯ ಸರ್ಕಾರ ಭರಿಸಿಕೊಳ್ಳಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರ ಜನರ ಟ್ಯಾಕ್ಸಿನ ದುಡ್ಡನ್ನ ಏನು ಕಳ್ಳರ ಮಾತನ್ನ ಕೇಳಿ ಫೋಲ್ ಮಾಡಿದೆ, ಅದನ್ನ ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳುವುದರ ಮೂಲಕ ಎಲ್ಲಾ ಜನತೆಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತೇಳಿ ಹಿಂದೂ ಜಾಗರಣ ವೇದಿಕೆ ಪರವಾಗಿ ಇವತ್ತು ನಾನು ಆಗ್ರಹ ಮಾಡ್ತೀನಿ. ಇವತ್ತೇನು ಧರ್ಮಸ್ಥಳದ ವಿರುದ್ಧ ಇಷ್ಟೆಲ್ಲ ಅಪಪ್ರಚಾರ ನಡೀತಿದೆ. ಈ 4 ಜನ ಮೆಂಟಲ್, ಅವ್ರ ಹೆಸರು ಹೇಳಕ್ಕೂ ಕೂಡ ನಾನು ಬಯಸಲ್ಲ. ಆ ಮೆಂಟಲ್ ಹೇಳಿದ್ದಕ್ಕೆ ನಮ್ಮ ರಾಜ್ಯ ಸರ್ಕಾರ ಯಾವ ಸ್ಥಿತಿಯಲ್ಲಿದೆ ಅಂದರೆ, ಬೇಗನೆ ಹೋಗಿ ಬುಲ್ಡೋಸರು JCB ತಗೊಂಡು ಇಡೀ ಧರ್ಮಸ್ಥಳನ ಅಗಿಯ ಒಂದು ಸಂಚು ಮಾಡ್ತು. ಯಾಕೆ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಅರಿವಿಲ್ವಾ? ನಾವು ಏನು ಮಾಡಬೇಕು ಅನ್ನೋದು. ಯಾಕಂದರೆ ಒಬ್ಬ ನಿಜವಾದ ಆತ ಏನಾದರೂ ಹಿಂದೂ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ಮನುಷ್ಯನಾಗಿದ್ದರೆ ಈ ಕೆಲವನ್ನು ಮಾಡ್ತಿರ್ಲಿಲ್ಲ. ನಾಳೆ ನಾನೇ ಇಲ್ಲಿ ನಗರ ಪಾಲಿಕೆಯಲ್ಲಿ ಒಂದು 100 ಜನರನ್ನ ಕೊಂದು ಹೂತಾಕಿದ್ದಾರೆ ಅಂತ ಹೇಳಿದ್ರೆ ಇವ್ರು ಇದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ತಗೊಂಡು ಈ ಕೆಲಸ ಮಾಡ್ತಿದ್ರಾ? ಯಾಕೆ ನೀವು ಹಿಂದೂಗಳ ವಿರುದ್ಧ ಯಾವಾಗಾದ್ರೂ ಷಡ್ಯಂತ್ರ ಮಾಡ್ತಿರ್ತೀರಿ? ಇಂಥ ಒಂದು ದೊಡ್ಡ ಕೃತ್ಯ ರಾಜ್ಯ ಸರ್ಕಾರದ ಒಂದು ಅದರಲ್ಲಿ ಅವರ ಇಂಟ್ರೆಸ್ಟ್ ಇರಲಿಲ್ದಂಗೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇವತ್ತು ಸಾಕಷ್ಟು ಸರಿ ನಾವು ನೋಡಿದ್ದೀವಿ ಸಿದ್ದರಾಮಯ್ಯ ಅವರು ಹಿಂದೂ ಭಾವನೆಗಳಿಗೆ ಯಾವ ರೀತಿ ಧಕ್ಕೆಯನ್ನು ತಂದಾರಂತ. ಈಗ ನನಗೆ ತಿಳಿದಂಗೆ ನಮ್ಮ ಕರ್ನಾಟಕ ರಾಜ್ಯದ ಬೊಗಸೆ ಖಾಲಿಯಾಗಿದೆ. ಈಗ ಏನಾದರೂ ಮಾಡಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿ ಆ ಒಂದು ನಮ್ಮ ಹಿಂದೂ ದೇವಾಲಯನ ಎಲ್ಲಿ 140 ಕೋಟಿ ಭಾರತೀಯರ ಒಂದು ಶ್ರದ್ಧಾ ಕೇಂದ್ರ ಅದನ್ನು ಮುಜರಾಯಿ ಇಲಾಖೆಗೆ ಒಪ್ಪಿಸ್ಬಿಟ್ರೆ ಇನ್ನೂ ಸಾಕಷ್ಟು ಬಹುಸಂಖ್ಯಾತ ಅಲ್ಪಸಂಖ್ಯಾತರ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಲು ಹಣ ಸಿಗುತ್ತೆ. ಇಂಥ ಒಂದು ಸಿದ್ದರಾಮಯ್ಯನವರು ನಾವಿವತ್ತು ಧರ್ಮಸ್ಥಳ ಅಂತ ಹೇಳ್ಬೇಕು ಅಂದರೆ ಊಟ ಮಾಡಬೇಕಾದ್ರೆ ಎಂಜಿಲ್ ಕೈ ಇದ್ರೂ ಕೂಡ ನಾವು ಧರ್ಮಸ್ಥಳದ ಹೆಸರು ಈ ಬಾಯಲ್ಲಿ ತಗೊಳಲ್ಲ. ಅಂಥದ್ರಲ್ಲಿ ಆ ಒಬ್ಬ ವ್ಯಕ್ತಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮೀನು ಊಟ ಮಾಡಿ ಧರ್ಮಸ್ಥಳಕ್ಕೆ ಹೋಗ್ತಾನಂದ್ರೆ ಅವನಿಗೆ ಹಿಂದೂಗಳ ಬಗ್ಗೆ ಎಷ್ಟು ಒಂದು ಗೌರವ ಐತೆ ಅಂತ ಕಂಡು ಬರ್ತೈತಿ. ಇಂಥ ಒಬ್ಬ ರಾಜ್ಯ ಸರ್ಕಾರ ಇವ್ರೇನು ಹೇಳ್ತಾರಲ್ಲ, ನಾವು ಧರ್ಮಸ್ಥಳದ ನಿಜ ಬಂದ್ಬಿಡ್ಲಿ ಅಂದು. ಸ್ವಾಮಿ, ಧರ್ಮಸ್ಥಳದ ನಿಜ ಏನು ಅನ್ನೋದು ಎಲ್ಲ ಭಕ್ತರಿಗೆ ಗೊತ್ತೈತಿ. ನೀವು ಅದನ್ನ ಏನು ಕಂಡುಹಿಡಿಯೋದು ಬೇಡ. ಈಗ ತಾನೇ ನಮ್ಮ ಹಿಂದೂ ಜಾಗರಣ ವೇದಿಕೆಯ ಸತೀಶ್ ಅಣ್ಣರು ಹೇಳ್ದಂಗೆ ಈ 4 ಜನ ಮುಟ್ಟಾಳ್ರ ಮಾತು ಕೇಳಿ ಏನು ರಾಜ್ಯ ಸರ್ಕಾರ ಸಾಕಷ್ಟು ಹಣವನ್ನು, ನಮ್ಮ ತೆರಿಗೆದಾರರ ಹಣವನ್ನು ಪೋಲ್ ಮಾಡಿದೆ. ಆ 4 ಜನರ ಆಸ್ತಿಯನ್ನು ಮುಟ್ಟುಗೊಳಿಸಿ ಆ ಒಂದು ಹಣವನ್ನು ನಮ್ಮ ಖಜಾನೆಗೆ ಮತ್ತೆ ಇಡಬೇಕು. ಆ 4 ಜನರಿಗೂ ಬಂಧಿತ ಮಾಡಬೇಕು. ಅಷ್ಟೇ ಅಲ್ಲ, ಆ ಸಮೀರ್ ಅನ್ನೋ ಒಬ್ಬ ದುಷ್ಟಶಕ್ತಿ ಏನ STPI ಅನ್ನೋ ಒಂದು ಕೋಮಕ್ಕೆ ಸೀಮಿತವಾದ ಒಂದು ಸಂಘಟನೆಯ ಆ ಸಮೀರ್ನನ್ನು ಬಂಧಿಸಬೇಕು. ಯಾಕಂದ್ರೆ ಸ್ವಾಮಿ ಸಮೀರ್ ಅವರೇ, ನಿಮ್ಮ ಮದ್ರಸಾ ಮಸೀದಿಗಳ ಮೇಲೆ ಸಾಕಷ್ಟು ಹೆಣ್ಮಕ್ಳು ಅಲ್ಲ ಬಾಲಕಿಯರ ಮೇಲೂ ಲೈಂಗಿಕ ದರೋಡೆ ನಡೀತಿರ್ತವೆ. ನೀವು ಅದನ್ನ ಗಮನಿಸಿ ನಿಮ್ಮ ಸಮಾಜದಲ್ಲಿ ನಡೆಯ ಹೀನಾಯ ಕೃತ್ಯವನ್ನು ಯೂಟ್ಯೂಬಿಗೆ ಹಾಕ್ರಿ. ನಮ್ಮ ಹಿಂದೂ ಸಮಾಜದ ಬಗ್ಗೆ ಮಾತಾಡಕ್ಕೆ ಅದ್ರ ಬಗ್ಗೆ ನಿನಗೆ ಗೊತ್ತೂ ಇಲ್ಲ, ನಿನಗೆ ಮಾತಾಡೋ ಯೋಗ್ಯತೆಯೂ ಇಲ್ಲ. ಸಮೀರ್ ಅವರೇ, ನಿಮಗೆ ಇವತ್ತು ನಮ್ಮ ಹಿಂದೂ ಸಮಾಜ ಏನು ಶಾಂತಿಪೂರ್ವಕವಾಗಿ ಇವತ್ತು ನಿಂತಿದೆಯೋ, ಇದೇ ಏನಾದರೂ ಉದ್ವೇಗ ಸ್ಥಿತಿಯಲ್ಲಿ ಬಂತು ಅಂದರೆ ಸ್ವಾಮಿ ಸಮೀರ್, ನೀನು ಈ ಭೂಮಿ ಮೇಲೆ ಇರಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿನಗೆ ಆಮೇಲೆ ಹುಡುಕ್ಬೇಕು ಅಂದರೆ ಎಷ್ಟು ಕಡೆ JCB ಆಗಿಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ದಯಮಾಡಿ ನೀವೇನು ಅನ್ನಕೋಮ್ನವ್ರು ಇದ್ದೀರಿ, ನಮ್ಮ ಹಿಂದೂ ಸಂಸ್ಕೃತಿಯ ವಿರುದ್ಧ ಮಾತಾಡೋಕ್ಕೆ ನಿಮಗೆ ಅಯೋಗ್ಯತೆ ರೀ. ನೀವು ಮಾತಾಡಬೇಡ್ರಿ.
ಧರ್ಮಸ್ಥಳ ಎಲ್ಲ ಸಮಾಜದವರಿಗೆ ಒಂದು ಶಕ್ತಿ ಕೇಂದ್ರ. ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಸಾಕಷ್ಟು ಹಿಂದೂಗಳು, ಮುಸ್ಲಿಮ್ಸರು, ಜೈನರು, ಸಿಖ್ರು, ಕ್ರಿಶ್ಚಿಯನ್ ಎಲ್ಲ ಜಾತಿಯವರು ಬಂದ್ದಾರೆ. ಯಾಕಂದ್ರೆ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಎಲ್ಲಾ ಸಮಾಜಕ್ಕೆ ನ್ಯಾಯ ಕೊಡಿಸಲು ಈ ರಾಜ್ಯ ಸರ್ಕಾರ ಏನ್ ಕೆಲಸ ಮಾಡೈತಿ ಅದ್ರಕ್ಕೂ ಜಾಸ್ತಿ ಧರ್ಮಸ್ಥಳ ಕೆಲಸ ಮಾಡೈತಿ. ನೀವು ಧರ್ಮಸ್ಥಳದ ಬಗ್ಗೆ ಮಾತಾಡೋದು ಬಿಟ್ಟು ಆ 4 ಮುಟ್ಟಾಳಕರಿಗೆ ಮುಟ್ಟಾಳ್ರು ಏನ್ ಅದಾರೆ ಅವ್ರಿಗೆ ಒಳಗೆ ಹಾಕ ಕೆಲಸ ಮಾಡ್ಬೇಕಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇತ್ತೀಚಿನ ದಿನಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಹಿಂದೂ ವಿರೋಧಿಗಳು, ಧರ್ಮ ವಿರೋಧಿಗಳು, ರಾಷ್ಟ್ರ ವಿರೋಧಿ ಶಕ್ತಿಗಳು ಒಂದು ವ್ಯವಸ್ಥಿತವಾದಂತ ಪಿತೂರಿಯನ್ನ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ನಡೆದೇ ಇರುವಂತ ಘಟನೆಯನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕವಾಗಿ ಧರ್ಮಸ್ಥಳದ ನಿಂದನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೇವಲ ಇದು ಧರ್ಮಸ್ಥಳದ ಮೇಲೆ ನಡೀತಾ ಇರುವಂತ ಹಲ್ಲೆ ಅಥವಾ ಆರೋಪ ಅಲ್ಲ, ಇವರ ಇಡೀ ಟಾರ್ಗೆಟ್ ಇಡೀ ಹಿಂದೂ ಸಮಾಜ ಮತ್ತೆ ಸನಾತನ ಸಂಸ್ಕೃತಿ, ಇದೆಲ್ಲ ಟಾರ್ಗೆಟ್ ಮಾಡಿ ವಿದೇಶಿ ಶಕ್ತಿಗಳ ಪಿತೂರಿ ಇದೆ. ಯಾರು ಮತಾಂತರ ಮಾಡ್ತಾ ಇದ್ರು, ಲವ್ ಜಿಹಾದ್ ಮಾಡ್ತಾ ಇದ್ರು, ಅವರ ಎಲ್ಲರ ಪಿತೂರಿ ಇದರಲ್ಲಿದೆ. ಹಿಂದೂ ಧರ್ಮವನ್ನ ನೇರವಾಗಿ ಎದುರಿಸಕ್ಕೆ ಆಗದೆ ಇರುವಂತ ದುಷ್ಟ ಶಕ್ತಿಗಳು ಇವತ್ತು ಒಳಗಡೆಯಿಂದ ಈ ರೀತಿಯ ಪಿತೂರಿಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ನಮ್ಮಲ್ಲಿರುವಂತ ಸ್ವಾರ್ಥ ಮತ್ತೆ ಪಕ್ಷದ ರಾಜಕಾರಣ ಇರ್ಬೋದು, ಇತರದ ಎಲ್ಲ ಮತ್ತೆ ಹಣದ ಆಸೆ ಇರ್ಬೋದು. ಸ್ವಾರ್ಥ ಮಹೇಶ್ ತಿಮ್ರೋಡಿ ಅನ್ನುವಂತ ಅವಿವೇಕಿ ಮುಟ್ಟಾಳ, ಅವನ್ಯಾರು ಬಾಂಬ್ SI ಅಂತಿರುವಂತ ಮುಟ್ಟಾಳ, ಇವರೆಲ್ಲ ಸೇರ್ಕೊಂಡು ಇಡೀ ಧರ್ಮವನ್ನ, ಇಡೀ ದೇಶವನ್ನ ಚಿತ್ರ ಮಾಡುವಂತ ವ್ಯವಸ್ಥೆಯಲ್ಲಿ ಭಾಗವಹಿಸ್ತಾ ಇದ್ರೆ. ಇದೆಲ್ಲವನ್ನ ಖಂಡಿಸಿ ಇಡೀ ಸಮಾಜ ಎಲ್ಲ ಪಕ್ಷಾತೀತವಾಗಿ ಇವತ್ತು ಜಾತಿಯನ್ನ ಬಿಟ್ಟು ಎಲ್ರು ಇವತ್ತು ಒಗ್ಗಟ್ಟಾಗಿ ಈ ಕೆಲಸವನ್ನ, ಹೋರಾಟವನ್ನ ಮಾಡ್ತಾ ಇದ್ರೆ ಇವತ್ತಿನ ಅವಶ್ಯಕತೆ ಇದೆ. ಅದು ನಾವು ಇದನ್ನ ಇಲ್ಲಿಗೆ ನಿಲ್ಲಿಸದೇ ಇದ್ರೆ, ಅವರನ್ನ ಎಲ್ಲರೂ ನಾವು ನಿಗ್ರಹಿಸದೇ ಇದ್ರೆ ನಾಳೆ ಹರಿಹರಕ್ಕೆ ಬರ್ಬೋದು, ನಾಳೆ ನಮ್ಮ ದುರ್ಗಮ್ಮನ ದೇವಸ್ಥಾನಕ್ಕೂ ಸಹ ಬರ್ಬೋದು ಈ ಎಲ್ಲ ದುಷ್ಟ ಶಕ್ತಿಗಳು. ಹಾಗಾಗಿ ನಾವೆಲ್ಲ ಜನರು ಒಗ್ಗಟ್ಟಾಗ್ಬೇಕು. ಸನಾತನ ಸಂಸ್ಕೃತಿ ಇದೆ, ಅದನ್ನ ಉಳಿಸ್ಬೇಕು. ಧರ್ಮಸ್ಥಳ ಸಾವಿರಾರು ಲಕ್ಷಾಂತರ ಜನರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಭದ್ರತೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಹಳೆಯ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಅದೊಂದು ದೊಡ್ಡ ಕ್ರಾಂತಿಯನ್ನ ಮಾಡ್ತಾ ಇದೆ. ಅವ್ರು ಮತಾಂತರ ಮಾಡ್ಲಿಕ್ಕೆ ಅಡ್ಡಿ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೆ ಇವತ್ತು ರಾಜಕೀಯ ಶಕ್ತಿಗಳು ಬಲವನ್ನ ಪಡಿಸಿಕೊಂಡು ಈ ರೀತಿಯ ದುಷ್ಕೃತ್ಯವನ್ನ ಮಾಡ್ತಾರೆ. ಇದ್ರ ವಿರುದ್ಧ ದಾವಣಗೆರೆ ತುಂಬಾ ಹೆಮ್ಮೆ ಅನಿಸಿದೆ, ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದಾರೆ. ಮುಂದಿನ ದಿನದಲ್ಲೂ ಸಹ ಇದೇ ರೀತಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಮನವಿ ಮಾಡ್ತಾ ಸರ್ಕಾರಕ್ಕೆ ನಾ ಆಗ್ರಹ ಪಡಿಸ್ತಾನೆ. ಯಾರ್ಯಾರು ಇದರ ಧರ್ಮಸ್ಥಳ ವಿರೋಧಿ ಶಕ್ತಿಗಳಿದ್ದಾರೆ ಅವ್ರನ್ನೆಲ್ಲ ಕೂಡಲೇ ಬಂಧಿಸಿ ಅವ್ರನ್ನ ಇಡೀ ರಾಜ್ಯದಿಂದನೇ ಗಡಿಪಾರು ಮಾಡ್ಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತೇನೆ.